ರಾಜ್ಯದಾದ್ಯಂತ ಶ್ರೀ ಜಿಹ್ವೇಶ್ವರ ಜಯಂತಿ ಆಚರಣೆ. ಬೆಂಗಳೂರಿನ ಕೆಪಿಟಿಸಿಎಲ್ ಭವನದಲ್ಲಿ ಜಿಹ್ವೇಶ್ವರ ಜಯಂತಿ ಕಾರ್ಯಕ್ರಮ. ಬೆಂಗಳೂರಿನ ಕೆಪಿಟಿಸಿಎಲ್ ಭವನದಲ್ಲಿ ಜಿಹ್ವೇಶ್ವರ ಜಯಂತಿಯ ಕಾರ್ಯಕ್ರಮವನ್ನ ನೆರವೇರಿಸಲಾಗಿದೆ. ಇನ್ನು ಜಿಹ್ವೇಶ್ವರ ಜಯಂತಿಯ ಕಾರ್ಯಕ್ರಮವನ್ನ ಉಪಸಭಾಪತಿ ಉಮಾಶ್ರೀ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಧನ ಮಠದ ಶ್ರೀ ಚಂದ್ರೇಶಾನಂದಜಿ ಸ್ವಾಮೀಜಿ, ರಾಜ್ಯ ನೇಕಾರ ಸಮುದಾಯದ ಅಧ್ಯಕ್ಷ ಎಂಡಿ ಲಕ್ಷ್ಮೀನಾರಾಯಣ, ರಾಜ್ಯ ಸ್ವಕುಳಸಾಳಿ ಸಮಾಜದ ರಾಜ್ಯಾಧ್ಯಕ್ಷ ಚಂದ್ರಕಾಂತ ಭಂಡಾರೆ ಭಾಗಿಯಾಗಿದ್ದಾರೆ. ಜಯಂತಿ ವೇಳೆ ನಡೆದಂತ ಸಂಘದ 20ನೇ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ವಾಹಿನಿಯ ತಾಂತ್ರಿಕ ಮುಖ್ಯಸ್ಥರಿಗೆ ಗೌರವವನ್ನ ಸಲ್ಲಿಸಲಾಗಿದೆ. ತಾಂತ್ರಿಕ ಮುಖ್ಯಸ್ಥರಾಗಿರುವಂತಹ ಮಂಜುನಾಥ್ ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡಲಾಗಿದೆ. ರಾಜ್ಯದಾದ್ಯಂತ ಶ್ರೀ ಜಿಹ್ವೇಶ್ವರ ಜಯಂತಿಯನ್ನ ಆಚರಣೆ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಟಿಸಿಎಲ್ ಭವನದಲ್ಲಿ ಜಿಹ್ವೇಶ್ವರ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮವನ್ನ ಉಪಸಭಾಪತಿ ಉಮಾಶ್ರೀ ಉದ್ಘಾಟನೆಯನ್ನ ಮಾಡಿದ್ರು. ಜೊತೆಗೆ ಕಾರ್ಯಕ್ರಮದಲ್ಲಿ ಸಾಧನ ಮಠದ ಶ್ರೀ ಚಂದ್ರೇಶಾನಂದಜಿ ಸ್ವಾಮೀಜಿ, ರಾಜ್ಯ ನೇಕಾರ ಸಮುದಾಯದ ಅಧ್ಯಕ್ಷ ಎಂಡಿ ಲಕ್ಷ್ಮೀನಾರಾಯಣ, ರಾಜ್ಯ ಸ್ವಕುಳಸಾಳಿ ಸಮಾಜದ ರಾಜ್ಯಾಧ್ಯಕ್ಷ ಚಂದ್ರಕಾಂತ ಭಂಡಾರೆ ಭಾಗಿಯಾಗಿದ್ರು. ಇನ್ನು ಈ ಜಯಂತಿ ಕಾರ್ಯಕ್ರಮದ ವೇಳೆ ನಡೆದಂತ ಸಂಘದ 20ನೇ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮದಲ್ಲಿ ನಮ್ಮ ಸಂಪೂರ್ಣ ವಾಹಿನಿಯ ತಾಂತ್ರಿಕ ಮುಖ್ಯಸ್ಥರಿಗೆ ಗೌರವವನ್ನ ಸಮರ್ಪಣೆ ಮಾಡಿದ್ದಾರೆ. ತಾಂತ್ರಿಕ ಮುಖ್ಯಸ್ಥರಾಗಿರುವಂತ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಯಿತು. ನಮ್ಮ ಮನೆ ದೇವರ ಮುಖ್ಯವಾಗಿ ಅವರೇ ನಮಗೆ ಕುಲಾಭಿವೃದ್ಧಿ, ವಂಶಾಭಿವೃದ್ಧಿ, ಆಚರಿತ ಜಿಹ್ವೇಶ್ವರ ಜಯಂತಿ ಬೇರೆ ಅಲ್ಲ, ನಾವೆಲ್ಲ ಒಂದು ನೇಕಾರರು ಅನ್ನುವಂತಹ ತತ್ವಕ್ಕೆ ಬದ್ಧರಾಗಿರ್ತಕ್ಕಂತಹ ನಿಮಗೂ ಹಾಗೂ ಭಗವಾನ್ ಶ್ರೀ ಜಿಹ್ವೇಶ್ವರ ಮಹಾಸ್ವಾಮೀಜಿಯವರ ಜಯಂತಿಯ ದಿವಸ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥವ್ರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೇಳ್ತಾ ಇದ್ದೇನೆ. ಭಗವಂತ ಒಳ್ಳೆಯದನ್ನು ಮಾಡಲಿ. ಮತ್ತು ನಾನು ಕಾರ್ಯನಿಮಿತ್ತವಾಗಿ